ಜೀವನ ಮಾಡುವಂಥ ಪರಿಸ್ಥಿತಿ ಬಂದಿಲ್ಲ. ಯಾಕಂದರೆ ಕಾರ್ಮಿಕ ಸಚಿವರು, ಆಮೇಲೆ ಅಲ್ಲಿ ಇದ್ದಂಥ ಪೊಲೀಸ್ ಇಲಾಖೆಯವರು, ಆಮೇಲೆ ಕಾನೂನಿನಲ್ಲಿದ್ದಂಥ ಇವರೆಲ್ಲರೂ ಕೂಡಿ ಯಾವುದೇ ಭಯವಿಲ್ಲದೆ ಇವತ್ತು ನಮ್ಮ ಕಾರ್ಮಿಕರಿಗೆ ತಳ್ಳಿದ್ದಾರೆ. ಅವರು ಯಾವ ರೀತಿಯ ಮನುಷ್ಯನಲ್ಲಿ ನೋಡಿದರೆ ಅದನ್ನು ಭಯಪಡಬೇಕು, ಆ ರೀತಿಯಾಗಿ ಅವರು ಹೊಡೆದಿದ್ದಾರೆ. ಅಂಥವ್ರಿಗೆ ನಾವು ಇವತ್ತು ಖಂಡಿಸಿ ಅವರಿಗೆ ಉಗ್ರ ಶಿಕ್ಷೆ ಆಗಬೇಕು, ಗಡೀಪಾರ ಆಗಬೇಕು. ಮತ್ತು ಈಗ ಆದಂಥ ಅವರೇನು ಕಾರ್ಮಿಕರು ಏನಿದ್ದಾರಲ್ಲ, ಆ ಕಾರ್ಮಿಕರಿಗೆ ಸರ್ಕಾರದಿಂದ ಅವರಿಗೆ ಪರಿಹಾರ ಕೊಡಬೇಕು. ಅವರಿಗೆ ಒಂದು ನೌಕರಿ ಆಗಲಿ ಅವ್ರಿಗೆ. ಯಾಕಂದರೆ ಇವತ್ತು ನೌಕರಿ ಕೆಲಸ ಇಲ್ಲದೆ ಇದ್ದಂಥವ್ರು ಯಾವುದೇ ಕೆಲಸ ಆಗಲಿ ನಾವು ಮಾಡ್ತೀವಿ ಅಂತೇಳಿ ಹೋಗಿದ್ದಾರಲ್ಲ, ಅವರಿಗೆ ಒಂದು ರಾಜ್ಯ ಸರ್ಕಾರದಲ್ಲಿ ನೌಕರಿ ಕೊಟ್ಟು ಅವರಿಗೆ ಈ ಸಮಾಧಾನ ಪಡಿಸ್ಬೇಕಂತೇಳಿ ನಾನು ಇವತ್ತು ಹುಬ್ಬಳ್ಳಿ ಧಾರವಾಡದಿಂದ ಇವತ್ತು ದಲಿತರ ಇದರಿಂದ ನಾವು ಕರೆ ಕೊಡ್ತಾ ಇದ್ದೇವೆ. ನಾಳೆ ಇದಕ್ಕೆ ಸರಿಯಾಗಿ ಮಾರ್ಗದರ್ಶನ ತೋರಿಸಿಲ್ಲ ಅಂದರೆ ಸರ್ಕಾರಕ್ಕೆ ನಾವು ಒತ್ತಡ ಮಾಡಿ ಮತ್ತು ಮುಂದಿನ ಸಲ ಈ ಹೋರಾಟ ಹೆಚ್ಚಿನ ಸಮಯದಲ್ಲಿ ಮಾಡ್ತೇವೆ ಅಂತೇಳಿ ಅವ್ರಿಗೆ ಯಾವಾಗಲೂ ಅದು ಸರಿಯಾಗಿ ನಾವು ಸರ್ಕಾರ ಏನಾದರೂ ಅವ್ರಿಗೆ ಸವಲತ್ತುಗಳು ಕೊಡ್ತಾ ಇದ್ರೆ ಈ ಹೋರಾಟ ಉಗ್ರವಾಗಿ ಮಾಡ್ತಾನೆ ಇರ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ. ಈಗಾಗಲೇ ಕಳೆದ 4 ದಿನದಿಂದ ತಾವು ವಿಜಯಪುರದಲ್ಲಿ ನಡೆದಂತಹ ಘಟನೆಯನ್ನು ತಾವೆಲ್ಲರೂ ನೋಡಿದ್ದೀರಿ. ವಾಟ್ಸಪ್ನಲ್ಲಿ ಈಗಾಗಲೇ ಇಡೀ ಕರ್ನಾಟಕದ ದೇಶಾದ್ಯಂತ ಕೂಡ ಇಂಥ ಅಮಾನವೀಯ ಕೃತ್ಯ ಮಾಡ್ತಕ್ಕಂಥ ಒಂದು ಮಾದಿಗ ಸಮುದಾಯ 3 ಜನ ಕೂಲಿ ಕಾರ್ಮಿಕರಿಗೆ ಒಂದು ಇಟಂಗಿ ಬಟ್ಟೆಯಲ್ಲಿ ಕೆಲಸ ಮಾಡೋ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಅಮಾನುಷವಾಗಿ ಅವರನ್ನ ಯತ್ವಾ ಹೊಡೆದು ಸಾವು ಅವ್ರಿಗೆ ಏನೂ ಕೆಲಸ ಬಾರದಂತೆ ಇವತ್ತು ಮಾಡಿಟ್ಟಿದ್ದಾರೆ. ಇಂಥ ಹೀನ ಕೃತ್ಯವನ್ನ ಮಾಡಿರ್ತಕ್ಕಂಥ ಒಂದು ಖಂಡಿಸಿ ಇವತ್ತು ನಾವು ಮಾನ್ಯ ತಹಸೀಲ್ದಾರ್ ಅವರಿಗೆ ಇವತ್ತು ಒಂದು ಮನವಿ ಕೊಡಕ್ಕೆ ಬಂದಿದ್ದೀವಿ. ಪದೇ ಹೇಳ್ತೀರಾ ತಾವು ಎಲ್ಲ ಕಡೆ ಭಾರತ ಸಂವಿಧಾನ, ಜೈ ಭೀಮ್ ಸಂಘಟನೆ ಎಲ್ಲ ಕಡೆ ನಿಮಗೆ ಸಮಾನ ಸಿಕ್ಕಿದೆ ಅಂತ ಸಮಾವೇಶ ಮಾಡ್ತೀರಾ, ದೊಡ್ಡ ಜೋರಾಗಿ ಭಾಷಣ ಮಾಡ್ತೀರಾ. ಆದರೆ ನೀವು ಕೂಡ ನಮ್ಮ ಒಂದು ಸಮುದಾಯಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಹಳ್ಳಿಯಲ್ಲಿ ಕೂಡ ಒಂದು ಅವರಿಗೆ ನಿಜವಾಗ್ಲೂ ಕೂಡ ಎಲ್ಲಿ ಹೋದ್ರು ಕೂಡ ಚಾ ಅಂಗಡಿಯಲ್ಲಿ ಹೊರಗಿಟ್ಟು ಒಂದು ಚಹಾ ಕೊಡುವಂಥ ವ್ಯವಸ್ಥೆ ನಿರ್ಮಾಣ ಐತಿ. ಈಗ ಮತ್ತು ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮೊನ್ನೆ ಒಂದು ಘಟನೆ ನಡೀತು. ಮದುವೆ ಆದರೆ ಇಡೀ ಊರೇ ಅದನ್ನು ಬಂದ್ ಮಾಡಿ ಹೋಗಿದ್ದಂಥ ಘಟನೆ ನಾವು ಪೇಪರಲ್ಲಿ ಕಂಡಿದ್ದೀವಿ. ಇನ್ನೂ ಕೂಡ ನಮಗೆ ಸರಿಯಾಗಿ ಒಂದು ನ್ಯಾಯ ಸಿಗ್ತಾ ಇಲ್ಲ. ಇಂಥವೆಲ್ಲ ಕಂಡ್ರು ಕೂಡ ಈಗ ರಾಜಕೀಯ ಪಕ್ಷಗಳು ಹೇಳ್ತಾವೆ ನಿಮಗೆ ಸಮಾನತೆ ಐತಿ, ಎಲ್ಲ ಕಡೆ ನಿಮಗೆ ನಿಮ್ಮ ಹಕ್ಕು ಸಿಗ್ತೈತಿ, ಒಳ ಮೀಸಲಾತಿ ಜಾರಿಗೆ ಬರ್ತೈತಿ ಅಂತೀರಿ. ಏನು ಬರ್ತೈತಿ ನಮಗೆ? ನೋಡ್ರಿ, ಇಂಥ ಅಮಾನವ ಕೃತಿ ಮಾಡ್ತಕ್ಕಂಥವ್ರನ್ನ ಕೇವಲ ಅವ್ರನ್ನ ಮಾಡೋದು ದಂಡಿಸಿದ್ದಾರೆ, ಅವ್ರಿಗೆ ಪರಿಹಾರ ನೀಡಿಲ್ಲ. ಆ ಕುಟುಂಬ ಇವತ್ತು ಬಹಳ ಹೀನಾಯವಾಗಿ ಇವತ್ತು ಮನೆಯಲ್ಲಿ ಒಂದಿಲ್ಲ ಒಂದು ಹಲ್ಲೆಗಳು ಯಾವುದೇ ಒಂದು ಮೂಲೆಯಿಂದ ಕೇಳಿ ಬರ್ತಾ ಇದೆ. ಇದರ ಹಿಂದೆ ಯಾವ ಶಕ್ತಿಗಳು ಕೆಲಸವನ್ನ ಮಾಡ್ತಾ ಇದ್ದಾವ? ಸಾಮಾಜಿಕ ಜಾಲತಾಣಗಳಲ್ಲಿ ಹೊಡೆದು ಅದರ ವಿಡಿಯೋಗಳನ್ನ ಚಿತ್ರೀಕರಿಸಿ ಬಿಡುಗಡೆ ಮಾಡ್ತಾರ. ಅಂದ್ರ ಎಲ್ಲೋ ಒಂದು ಕಡೆ ದಲಿತರನ್ನ ಹೆದರಿಸುವುದು ಮತ್ತು ಬೆದರಿಸುವುದು, ಅವರನ್ನ ದಮನ ಮಾಡಬೇಕನ್ನುವಂಥ ಕುತಂತ್ರಗಳು ಈ ರಾಜ್ಯದಲ್ಲಿ ವ್ಯಾಪಕವಾಗಿ ಕಂಡು ಬರ್ತಾ ಇದೆ. ಇದರ ಹಿನ್ನೆಲೆ ನಮ್ಮ ರಾಜ್ಯದ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಒಬ್ಬರು ದಲಿತರೇ, ಪ್ರಭಾವಿ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ನಾವು ಬಿಂಬಿಸ್ತಾ ಇದ್ದೇವೆ. ಆದರೂ ಸಹ ರಾಜ್ಯದಲ್ಲಿ ದಲಿತರ ಮೇಲೆ ಪದೇ ಹಲ್ಲೆಗಳು. ಇಡೀ ಮಾನವೀಯತೆನೆ ತಲೆ ತೆಗೆಸುವಂಥ ಒಂದು ಘಟನೆ ವಿಜಯಪುರದ ಒಂದು ಗಾಂಧಿನಗರ ಅನ್ನುವಂಥ ಒಂದು ಪ್ರದೇಶದ ಹತ್ರ ಇರುವಂಥ ಒಂದು ಇಟ್ಟಂಗಿ ಬಟ್ಟೆಯಲ್ಲಿ ನಡೆದಿದೆ. ಏನಪ್ಪ ಅಂದರೆ, ಹೇಮು ರಾಥೋಡ್ ಅನ್ನುವಂಥ ಒಬ್ಬ ವ್ಯಕ್ತಿ ಒಂದು ಇಟ್ಟಂಗಿ ಬಟ್ಟೆ ನಡೆಸ್ತಾ ಇರ್ತಾರೆ. ಅಲ್ಲಿ ಕೆಲಸ ಮಾಡೋಕ್ಕೆ ಬಂದಿರುವಂಥ 3 ಜನ ಕಾರ್ಮಿಕರ ಮೇಲೆ ಅವರು ಕೆಲಸಕ್ಕೆ ಬರೋದಕ್ಕೆ ವಿಳಂಬ ಮಾಡಿದ್ರು ಅಥವಾ ನಿರಾಕರಿಸಿದ್ರು ಅನ್ನುವಂಥ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರವಾಗಿ ಏನು ಮಾಡ್ತಾರೆ ಅಂತಂದರೆ, ಅವರನ್ನ ನಂಬಿಸಿ ಇಟ್ಟಂಗಿ ಬಟ್ಟೆಗೆ ಕರೆಸಿ ಅದಾದ ಮೇಲೆ ಪ್ರಾಣಿಗಳ ರೀತಿಯಲ್ಲಿ ಅವರನ್ನ 3 ದಿನಗಳ ಮಟ್ಟಿಗೆ ಒಂದು ಕೋಣೆಯಲ್ಲಿ ಕೂಡಾಕ್ತಾರೆ, ಕಣ್ಣಿಗೆ ಕಾಲ್ಪುಡಿ ಹಾಕ್ತಾರೆ, 3 ದಿನ ಚಿತ್ರಹಿಂಸೆ ಕೊಟ್ಟು ಅದಾದ ನಂತರ ಅವ್ರನ್ನ ಹೊರಗಡೆ
ನಿಂತ್ಕೊಂಡು ಕಾಲ ಮೇಲೆ ನಿಂತು ಕಾಲಿಗೆ ಅಂಗಾಲಿಗೆ ಪೈಪ್ಗಳಿಂದ ಅತ್ಯಂತ ಬರ್ಬರವಾಗಿ ಅವರ ಮೇಲೆ ದಾಳಿ ಮಾಡಿ ಅವರ ಮೇಲೆ ಹಲ್ಲೆ ಮಾಡ್ತಾರೆ. ಇದನ್ನ ನೋಡಿ ಹೃದಯ ಇರುವಂತ ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಬ್ಬ ಮನುಷ್ಯ ಕೂಡ ಇವತ್ತಿನ ದಿವಸ ರಾಜ್ಯದ ಅತ್ಯಂತ ಹೇಳ್ತಾ ಇದ್ದೀನಿ, ಇವತ್ತು ಎಲ್ಲರೂ ಕೂಡ ಕಡಲಿ ಹೋಗಿದ್ದಾರೆ. ಎಷ್ಟೋ ಜನ ಕೇರಳಕ್ಕೆ ಕೆಂಡಾಗಿದ್ದಾರೆ. ಇವತ್ತು ಇದು ಕೇವಲ ಒಂದು ಮಾದಿಗ ಸಮುದಾಯದ 3 ಜನ ಕಾರ್ಮಿಕರಾಗಿ ಉಳಿದಿಲ್ಲ, ಒಬ್ಬ ಮನುಷ್ಯತ್ವ ಇರುವಂತ ಮನುಷ್ಯನ ಮೇಲೆ ಒಬ್ಬ ಮನುಷ್ಯನೇ ಈ ಒಂದು ಇಷ್ಟೊಂದು ಬರ್ಬರವಾಗಿ ದಾಳಿ ಮಾಡೋದಕ್ಕೆ ಹೆಂಗ್ ಮನಸ್ಸು ಬರ್ತದೆ ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಪ್ರಶ್ನೆ ಅಂತ ಹೇಳ್ತಾ ಇದೆ. ಈ ಸಂದರ್ಭದಲ್ಲಿ ವಿಜಯಪುರದಲ್ಲಿ ನಿಜವಾಗ್ಲೂ ಕೂಡ ಕಾನೂನು ಮತ್ತು ಸುವ್ಯವಸ್ಥೆ ಅನ್ನೋದು ಜೀವಂತವಾಗಿ ಇದೆಯಾ ಅಥವಾ ಜಂಗಲ್ ರಾಜ್ಯ ಆಗ್ತಾ ಇದೆಯಾ? ಅಲ್ಲೆಲ್ಲೋ ಉತ್ತರದ ಭಾಗದಲ್ಲಿ ಯಾವಾಗಲೂ ಕೂಡ ಇಂಥ ದಾಳಿಗಳು, ದಲಿತರ ಮೇಲೆ ದೌರ್ಜನ್ಯಗಳು ಆಗ್ತದನ್ನ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಆದರೆ ಇವತ್ತು ಅದು ನಮ್ಮದೇ ರಾಜ್ಯದ, ನಮ್ಮದೇ ವಿಜಯಪುರ ಜಿಲ್ಲೆಯಲ್ಲಿ ನಡೀತಿರುವಂಥ ಘಟನೆಯನ್ನು ಕಂಡು ಒಂದು ದಿವಸ ನಮ್ಮ ಮನಸ್ಸು ತುಂಬಾನೇ ಇವತ್ತು ಆತಂಕಕ್ಕೊಳಗಾಗಿದೆ. ತುಂಬಾನೇ ನಮಗೆ ನೋವಾಗ್ತಾ ಇದೆ. ನಮ್ಮ ರಾಜೇಶ್ ಸಂಗ್ರಹಣ ಬಂದಿದೆ, ದಯವಿಟ್ಟು ಬರಬೇಕು. ಏನಪ್ಪಾ ಅಂದ್ರೆ ಅದಕ್ಕೋಸ್ಕರವಾಗಿ ಈಗಾಗಲೇ ಹಿರಿಯರ ಬಹಳ ಜನ ಮಾತಾಡಿದ್ರಿ. ಇವತ್ತು ಈ ಸರ್ಕಾರಕ್ಕೆ ನಾವು ಒಂದು ಹಕ್ಕೊತ್ತಾಯ ಪತ್ರ ಕೊಡ್ತಾ ಇದ್ದೀವಿ. ಆ ಹಕ್ಕೊತ್ತಾಯ ಪತ್ರವನ್ನ ಓದಿ ಹೇಳ್ತಾ ಆ ಮೂಲಕ ನಮ್ಮ ಸಂದೇಶವನ್ನು ನಾವು ಸರ್ಕಾರಕ್ಕೆ ಮುಗಿಸೋದ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಈ ಒಂದು ಪತ್ರವನ್ನ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ನಾವು ಕೊಡ್ತಾ ಇದ್ದೀವಿ. ಮಾನ್ಯ ತಹಶೀಲ್ದಾರರು ಹುಬ್ಬಳ್ಳಿ ಇವರ ಮೂಲಕವಾಗಿ ಏನಪ್ಪಾ ಅಂದ್ರೆ ವಿಜಯಪುರದಲ್ಲಿ ಇಟ್ಟಂಗಿಬಟ್ಟಿಯಲ್ಲಿ ಮಾದಿಗ ಸಮುದಾಯದ 3 ಜನ ಕಾರ್ಮಿಕರನ್ನ ಬರ್ಬರವಾಗಿ ಕಳಿಸಿ ಹಲ್ಲೆ ಮಾಡಿರುವ ಪ್ರಕರಣದ ವಿಚಾರಣೆಯನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ನಡೆಸಿ ಹಲ್ಲೆಕೋರರ ಮೇಲೆ ಉಗ್ರ ಕ್ರಮ ಜರುಗಿಸಿ ಅವರನ್ನು ಗಡೀಪಾರು ಮಾಡುವುದಲ್ಲದೆ ಅವರಿಗೆ ಸರ್ಕಾರಿ ನೌಕರಿಯನ್ನು ನೀಡುವುದರ ಮುಖಾಂತರ ಅವರ ಕುಟುಂಬಕ್ಕೆ ನೆರವಾಗಬೇಕು ಅನ್ನೋಂಥ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. 2 ದಿನಗಳ ಹಿಂದೆ ಮಾನ್ಯರೇ ವಿಜಯಪುರದ ಇಟ್ಟಂಗಿಬಟ್ಟಿಯಲ್ಲಿ ಕೆಲಸ ಎಂಬ ಕುರುಳನು ತನ್ನ ಇಟ್ಟಂಗಿಬಟ್ಟಿಯಲ್ಲಿ ಕೆಲಸ ಮಾಡುತ್ತಿದ್ದ ಸದಾಶಿವ ಮಾದರ್, ಸದಾಶಿವ ಬಬಲಾದಿ, ಉಮೇಶ್ ಮಾದರ್ ಎಂಬ 100 ಜನ ಕಾರ್ಮಿಕರು ಕೆಲಸಕ್ಕೆ ಬರಲು ನಿರಾಕರಿಸಿದರು ಎಂಬ ಕಾರಣಕ್ಕೆ ತನ್ನ ಸಂಬಂಧಿಕರ ಜೊತೆ ಸೇರಿ ಅವರನ್ನು 3 ದಿನಗಳವರೆಗೆ ಪಶುಗಳಿಗಿಂತ ಹೀನವಾಗಿ ಕೋಣೆಯಲ್ಲಿ ಕೂಡಿ ಹಾಕಿ ಅವರ ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿ ಅತ್ಯಂತ ಅಮಾನವೀಯ ರೀತಿಯಲ್ಲಿ ಹಲ್ಲೆ ಮಾಡುತ್ತಾರೆ. ನಂತರ ಈ ಹೋದ ಸಂದರ್ಭದಲ್ಲಿ ರಾಜಕೀಯ ಪ್ರಭಾವಕ್ಕೆ ಮಣಿದು ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸುವುದಿಲ್ಲ. ಕೊನೆಗೆ ಟಿವಿ ಮಾಧ್ಯಮಗಳಲ್ಲಿ ಈ ಪ್ರಕರಣದ ವಿಡಿಯೋ ದೃಶ್ಯ ಪ್ರಸಾರವಾದ ನಂತರ ಮೇಲಾಧಿಕಾರಿಗಳ ಮೇಲೆ ಒತ್ತಡ ಬಂದು ಆವಾಗ ಮಾತ್ರವೇ ಪ್ರಕರಣವನ್ನು ದಾಖಲಿಸ್ತಾರೆ. ಇದು ಕಾನೂನು ಸುವ್ಯವಸ್ಥೆ ವಿಜಯಪುರದಲ್ಲಿ ನಿಜವಾಗ್ಲೂ ಕೂಡ ಇಲ್ಲ ಅನ್ನೋದನ್ನ ಎತ್ತಿ ತೋರಿಸ್ತಾ ಇದೆ.